ಫ್ಯಾಕ್ಟ್ರಿ ಇವತ್ತು ದಿವಸ ಜಗತ್ತಿನಲ್ಲಿ ಇವತ್ತು ಬ್ಯಾಂಗ್ಳೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರ ಒಂದು ಉತ್ಕೃಷ್ಟತೆ ಇವತ್ತು ಏರೋಸ್ಪೇಸ್ನಲ್ಲಿರ್ಬೋದು, ಆಟೋಮೊಬೈಲ್ನಲ್ಲಿರ್ಬೋದು, ಈ ಇದರಲ್ಲಿ ಎಲ್ಲದರಲ್ಲಿ ಭಾಳ ಜಗತ್ತಿನಲ್ಲಿ ಶ್ರೇಷ್ಠವಾದಂಥದ್ದು ಏರೋಸ್ಪೇಸ್ ಕಂಪನೀಸ್ ತೊಗೊಂಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ದವರು ಡೆವಲಪ್ಮೆಂಟ್ಸ್ ತೊಗೊಂಡಿದ್ದಾರೆ, ಆಟೋಮೊಬೈಲ್ದವ್ರು ತೊಗೊಂಡಿದ್ದಾರೆ. ಈಗ ಭಾಳ ದೊಡ್ಡ ಕಂಪನಿ ಇದು. 2 ವರ್ಷದಲ್ಲಿ ಇವತ್ತು ನಾವು ಸೌತ್ ಕೊರಿಯಾಕ್ಕೆ ಹೋಗಿದಾಗ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಬನ್ನಿ ನೀವು ಕರ್ನಾಟಕಕ್ಕೆ ಬನ್ನಿ ಅಂತೇಳಿ. ಅವರು ಬಂದು 2 ವರ್ಷದಲ್ಲಿ ಇವತ್ತು ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ. ಇಲ್ಲಿ ತಾವು ನೋಡಿದ್ರಿ, ಒಂದನೇದು ನಮ್ಮ ಇಲ್ಲಿ ಕೇವಲ ಇದು ಫ್ಯಾಕ್ಟ್ರಿ ಅಷ್ಟೇ ಅಲ್ಲ, ಇಲ್ಲಿ R&Dನೂ ಆಗುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಮಕ್ಕಳಿಗೆ. ಆ ಜೊತೆಗೆ ಇವತ್ತು ಸರ್ವಿಸಿಂಗ್ ಕೂಡ ಆಗುತ್ತೆ. ಇಲ್ಲಿ ಬಂದಾಗ ಈಗ ನೋಡಿದ್ರಿ, ಚಿಕ್ಕಬಳ್ಳಾಪುರ, ವಿಜಯಪುರ ಹುಡುಗರು ಕೂಡ ಇಲ್ಲಿದ್ದಾರೆ. ಬೇರೆ ಬೇರೆ ಇದರಿಂದ ಬಂದ ಹುಡುಗರಿಗೆ ಇಂಥ ಒಂದು ಶ್ರೇಷ್ಠವಾದಂಥ ಫ್ಯಾಕ್ಟ್ರಿಲಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಒಂದು ಸಾಧ್ಯತೆ ಆಗಿದೆ. ಆದ್ಯತೆಯನ್ನು ಇವತ್ತು ದಿವಸ ನಾವು ಯಾವಾಗಲೂ ಕೂಡ ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾಗಿ ಭೂಮಿ ಕಳ್ಕೊಂಡಿರ್ತಾರೆ ಆ ಮಕ್ಕಳಿಗೆ, ರೈತರ ಮಕ್ಕಳು, ಹೀಗಾಗಿ ಕರ್ನಾಟಕ ಮಕ್ಕಳಿಗೆ ಆದ್ಯತೆ ಸಿಗಬೇಕು. ಮತ್ತು ಕೇವಲ ಅಂಥ ಇಂಥ ಚಿಕ್ಕ ಫ್ಯಾಕ್ಟ್ರೀಸ್ ಅಲ್ಲ, ದೊಡ್ಡ ಇಂಥ ಫಾಕ್ಸ್ಕಾನ್ ಇರ್ಬೋದು, ಮನೆ ಬಂದಾಗ ನೀವು ಇದರಲ್ಲಿ ಕ್ರೋನ್ಸ್ ಸಹ ಅದು ವೆಮ್ಗಲ್ನಲ್ಲಿ ಇಂಥ ಫ್ಯಾಕ್ಟ್ರೀಸ್ ಬಂದರೆ ಖುಷಿ ಆಗ್ತದೆ. ಮತ್ತು ಜನರಲ್ ಆಗಿ ಏನಾಗ್ತದೆ, ನಾವು MOU ಸೈನ್ ಮಾಡ್ತೀವ, 5 ವರ್ಷ 10 ವರ್ಷ ಹೋಗುತ್ತೆ. ನಾನು ಮಂತ್ರಿದಾಗ ಸೈನ್ ಮಾಡ್ತೀನಿ, ಮುಂದಿನ ಮಂತ್ರಿ ಬಂದಾಗ ಅದು ರಿಯಲೈಸ್ ಆಗುತ್ತೆ. ಈಗ ನನಗೆ ಖುಷಿಯಾಗಿದ್ದು, ನಾನು ಸಹಿ ಮಾಡಿದ 2 ವರ್ಷದಲ್ಲಿ ಒಂದು ದಿವಸ ಕೊರಿಯಾಗ ಸಹಿ ಮಾಡಿದಲ್ಲಿ ಇದು ಪ್ರಾರಂಭ ಆಗಿದೆ. ಇದು ಒಂದು ಶ್ರೇಷ್ಠವಾದಂಥ ಕಂಪನಿ. ಮಷೀನ್ ಟೂಲ್ಸ್ನಲ್ಲಿ ನಮ್ಮ ರಾಜ್ಯ 58% ಇದೆ, ಆಮೇಲೆ ಏರೋಸ್ಪೇಸ್ನಲ್ಲಿ 65% ಇದೆ. ಇದೆಲ್ಲರೂ ಕೂಡ ಏರೋಸ್ಪೇಸ್ ಕಂಪನಿ ಸುತ್ತಮುತ್ತ ಇದ್ದಾವೆ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇದು ನಮ್ಮ ಯಾವುದಂದ್ರೆ ಫಾಕ್ಸ್ಕಾನ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ, ಟಾಟಾ ಎಲೆಕ್ಟ್ರಾನಿಕ್ಸ್ನವರು ಅವರು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ 2,000 ಎಕ್ವಿಪ್ಮೆಂಟ್ಸನ್ನು ಪ್ಲೇಸ್ ಮಾಡಿದ್ದಾರೆ. ಈಗಾಗಲೇ 8,000 ಮಷೀನ್ಸು ಇವತ್ತು ಸಹ ಎಲ್ಲ ಇಲ್ಲಿ ಕೂಡ ಇದ್ದಾವೆ. ಭಾಳ ಹೈ ಪ್ರಿಸಿಷನ್ ಇಕ್ವಿಪ್ಮೆಂಟ್ ಮಷಿನರಿ, ಮಷಿನ್ ಟೂಲ್ಸ್ನಲ್ಲಿ ಇವತ್ತು ಸಹ TN ಸೊಲ್ಯೂಷನ್ ಇದೆ. ನಾವು ಅವ್ರನ್ನ ಇಲ್ಲಿ ನಾವು ಕರ್ನಾಟಕಕ್ಕೆ ಬಂದಿದ್ದು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಅನ್ಸೋದು ಮಾತಾಡ್ತೀವಿ. ಆಯಿತು ಆ ಸಲ ಇದರಲ್ಲಿ ಅದು ಅಲ್ಲಿ ನಾವು ಈಗ ಯಾರು ಸ್ವಯಂ ಇಚ್ಛೆಯಿಂದ ಕೊಡ್ಬೇಕಾದ್ರೆ ಎಷ್ಟನ್ನು ಕೊಡ್ತಾರೆ. ಆದರೆ ಬೇರೆ ಬೇರೆ ಇದು ಅವಕಾಶಗಳಿದ್ದಾವೆ. ಇವತ್ತು ಭೂಮಿ ಭಾಳ ಮಹತ್ವದ್ದು, ಭೂಮಿ ನಮ್ಗೆ ಬೇಕೇ ಬೇಕಾಗ್ತದೆ, ಇಲ್ಲ ಅಂತಲ್ಲ. ಆದರೆ ಭೂಮಿಯ ಇದರಿಂದ ನಾವು ಯಾರು ಕೂಡ ಬೇರೆ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲೂ ಕೂಡ ಒಂದೇ ಒಂದು ಇನ್ಸಿಡೆಂಟ್ ಆಗಿಲ್ಲ. ಒಬ್ಬರನ್ನು ಕೂಡ ನಾವು ಬೇರೆ ಎಲ್ಲ ಒಂದು ಕಡೆ ನಾವು ರೆಕಮೆಂಡ್ ಮಾಡ್ತೀವಿ. ಸರ್, ಎಷ್ಟು ಹೂಡಿಕೆ ಮಾಡಲಾಗಿದೆ ಸರ್ ಈಗ DN ಸೊಲ್ಯೂಷನ್? ಇವತ್ತು 600 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಬರೀ ಇವತ್ತು ನಾನು ಹೇಳಿದ್ರು, ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಇದು R&D ಇದೆ. ಮತ್ತು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ವಿಸಿಂಗು 8,000 ಎಕ್ವಿಪ್ಮೆಂಟ್ಸ್ ಸಹ ಜಾಗತಿಕ ನಂಬರ್ 2ನೇ ಸ್ಥಾನದಲ್ಲಿದ್ದಾರೆ. ಅಮೆರಿಕದಲ್ಲಿ 2ನೇ ಸ್ಥಾನ ಇದ್ದಾರೆ, ಭಾರತದಲ್ಲಿ 2ನೇ ಸ್ಥಾನ ಇದ್ದಾರೆ, ಬೇರೆ ಸೌತ್ ಕೊರಿಯಾದ ನಂಬರ್ 1 ಆಗಿದ್ದಾರೆ. ಇವತ್ತು ಕೆಲವೇ ದಿನಗಳಲ್ಲಿ ಇವತ್ತು ಸಹ ಅವರು ವರ್ಲ್ಡ್ ನಂಬರ್ 1 ಆಗುವಂಥ ಎಲ್ಲ ಅವ್ರಿಗೆ ಕೇಳಿದ್ರೆ ಕೊಡ್ತೀವಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು. ಆಲ್ರೆಡಿ ರಿಸರ್ವ್ ಮಾಡಿದೀವಿ ಅಂತ ಹೇಳಿದ್ರಿ ಅಲ್ಲ, ಅವ್ರು ಕೇಳಿದ್ರು ಎಕ್ಸ್ಪಾನ್ಷನ್ ಮಾಡ್ತಾರೆ, ನಿಶ್ಚಿತವಾಗಿ ಕೊಡ್ತೀವಿ. ಎಂಥ ಕಂಪನಿ ಕೊಡಿದ್ರೆ ಮತ್ತೆ ಯಾರು ಕೊಡೋದು.